ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ಒಂದು ಗೃಹ ಪ್ರವೇಶ ಇತ್ತು, ಹಾಗೆ ಊರಿಗೆ ಕೂಡ ಹೋಗಬೇಕಿತ್ತು. ಊರಲ್ಲಿ ಹಬ್ಬ ಇತ್ತು, ಹಾಗಾಗಿ ಫಂಕ್ಷನ್ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ನನ್ನ ಮಗಳನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಸ್ವಲ್ಪ ಸೆಕೆ ತುಂಬ ಜಾಸ್ತಿ ಅಲ್ವಾ, ಹಾಗಾಗಿ ಅವಳಿಗೆ ಡ್ರೆಸ್ ಅಂದರೆ ಏನೂ ಹಾಕಿರಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ರೆಡಿ ಮಾಡೋಣ ಅಂತ ಹಾಗೆ ಕರ್ಕೊಂಡಿದ್ದೆ. ಹಾಗೆ ಮೇಡಮ್ ಕೂಡ ಬಂದಿದ್ದರು. ಹಾಗೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವರ ಕಲಿಗ್ ಸರ್ ಅವ್ರದ್ದು ಗೃಹ ಪ್ರವೇಶ ಇತ್ತು, ಹಾಗಾಗಿ ಹೋಗ್ಬಿಟ್ಟು ಪೂಜೆ ಎಲ್ಲ ತುಂಬ ಚೆನ್ನಾಗೇ ಮಾಡಿಸಿದ್ರು. ಮನೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಟ್ಟಿಸಿದ್ರು. ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸತ್ಯನಾರಾಯಣ ಸ್ವಾಮಿ ಪೂಜೆನ ಅದಾದಮೇಲೆ ಪ್ರಸಾದ ಎಲ್ಲ ತೊಗೊಂಡು ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ತುಂಬ ಚೆನ್ನಾಗಿ ದೇವರ ಅಲಂಕಾರ ಎಲ್ಲ ಮಾಡಿದರು, ತುಂಬಾ ಇಷ್ಟ ಆಯಿತು. ಮಹಾಮಂಗಳಾರತಿ ಆಗ್ತಲೇ ನಾವು ಊರಿಗೆ ಬೇರೆ ಹೋಗ್ಬೇಕಿತ್ತಲ್ವ, ಹಾಗಾಗಿ ಬೇಗನೆ ಹೊರಟ್ವಿ ನಾವು ಅಲ್ಲಿಂದ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ. ಊಟ ಎಲ್ಲ ಮಾಡ್ಕೊಂಡ್ವಿ, ತುಂಬ ಚೆನ್ನಾಗಿ ಊಟ ಎಲ್ಲ ಮಾಡಿಸಿದ್ರು. ಹಾಗೆ ಅಲ್ಲಿಂದ ಆಂಟಿಯವರ ಮನೆಗೆ ಹೋದ್ವಿ. ಅಲ್ಲಿ ಹೋಗಿ ಅಲ್ಲಿ ತಾತ ಇದ್ದರು, ಅವ್ರನ್ನ ಕರ್ಕೊಂಡು ಅವ್ರನ್ನ ಊರಿಗೆ ಡ್ರಾಪ್ ಮಾಡಬೇಕಿತ್ತು. ನಮ್ಮ ಅತ್ತೆ ಇದ್ದಾರಲ್ಲ, ಅವರ ಚಿಕ್ಕಪ್ಪ, ಅವ್ರನ್ನ ಕರ್ಕೊಂಡು ಹಾಗೆ ಊರ ಕಡೆ ಹೊರಟ್ವಿ. ನನ್ನ ಮಗಳನ್ನ ನೋಡಿ ಫ್ರೀಯಾಗಿ ಕಾರಲ್ಲಿ ಮಲಗಿಸ್ಕೊಬಿಟ್ಟಿದ್ದೆ ಎತ್ಕೊಂಡು. ಅವಳಿಗೂ ಪಾಪ ಹಿಂಸೆ ಆಗುತ್ತೆ ಸೆಕೆಗೆ ಎತ್ಕೊಂಡು ಅಂತ ಹೇಳ್ಬಿಟ್ಟು ಅವಳನ್ನ ಹಿಂದೆ ಕಾರಲ್ಲಿ ಮಲಗಿಸ್ಕೊಂಡಿದ್ದೆ. ಯುಕ್ತಿಗೂ ಎಲ್ಲರೂ ನಾವು ಕೂಡ ಎಲ್ಲ ಡ್ರೆಸ್ನ ಚೇಂಜ್ ಮಾಡಿಕೊಂಡು, ಏಕೆಂದರೆ ತುಂಬಾ ಸೆಕೆ ಇತ್ತು, ಸ್ಯಾರಿ ಎಲ್ಲ ಹಾಕ್ಕೊಂಡು ಊರಿಗಾನ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಆಂಟಿಯವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಮತ್ತೆ ಊರ ಕಡೆ ಹೊರಟ್ವಿ. ಊರಿಂದ ಹಬ್ಬ ಇದೆ, ಹಾಗಾಗಿ ಇನ್ನು 2 ಡೇಸು ಊರಿನ ವ್ಲಾಗ್ಸ್ ಎಲ್ಲ ಬರುತ್ತೆ, ಮಿಸ್ ಮಾಡಿದೆ ಎಲ್ಲರೂ ನೋಡಿ. ಇವತ್ತು ಬಂದು ದೊಡ್ಡಬಳ್ಳಾಪುರ ಸೈಡಿಂದ ಹೋಗ್ತಾ ಇದ್ದೀವಿ. ಯಲಹಂಕಕ್ಕೆ ಹೋಗಿ ಅಲ್ಲಿ ತಾತನ ಪಿಕ್ ಮಾಡಿಕೊಂಡು ಹೋದ್ವಿ. ಈಗ ಇಲ್ಲಿ ಊರಿಗೆ ಬಂದಿದ್ದೀವಿ. ಇದು ನನ್ನ ನಾದಿನಿ ಅವರೂರು. ನಮ್ಮ ನಾದಿನಿ ಹಾಗೆ ನಮ್ಮ ಅತ್ತೆ ತವ್ರ ಮನೆ ಮತ್ತು ನಮ್ಮ ಅತ್ತೆ ತಂಗಿ ಎಲ್ರದ್ದು ಒಂದೇ ಊರೇ, ಹಾಗಾಗಿ ಇಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಈಗ ನಮ್ಮೂರಿಗೆ ಹೋಗಬೇಕು. ಹಾಗೆ ಅಂಕಲ್ ನನ್ನ ಮಗಳನ್ನ ಎತ್ಕೊಂಡಿದ್ರು, ಅಳ್ತಾ ಇದ್ಲು ಅವಳು ಸ್ವಲ್ಪ. ಈಗ ಯಾರ ಹತ್ರನೂ ಹೋಗೋದಿಲ್ಲ, ಅವಳು ಅಳೋದಕ್ಕೆ ಸ್ಟಾರ್ಟ್ ಮಾಡಿಳು ಅಂದರೆ ಮತ್ತೆ ಅವಳಿಗೆ ನೆಗಡಿ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ, ಅದೊಂದು ಭಯ. ಹಾಗೆ ಅವ್ರನ್ನೆಲ್ಲ ಕರ್ಕೊಂಡು ನಮ್ಮೂರಿಗೆ ಬಂದ್ವಿ. ನೋಡ್ತಾ ಇರ್ಬೋದು, ನಮ್ಮೂರಿಗೆ ಬಂದಾಗ ಸಂಜೆ ಆಲ್ರೆಡಿ 6 ಗಂಟೆ ಆಗಿತ್ತು. ಎಲ್ಲ ಫುಲ್ಲು ಲೈಟ್ ಎಲ್ಲ ಹಾಕಿದ್ರು, ಅಂದರೆ ಸೀರಿಯಲ್ ಸೆಟ್ ಲೈಟ್ ಬರುತ್ತಲ್ಲ, ಅದನ್ನೆಲ್ಲ ಆಲ್ರೆಡಿ ಹಾಕಿದ್ರು. ಹಾಗೆ ಅದೊಂದೆಲ್ಲನೂ ವಿಡಿಯೋ ಮಾಡಿಕೊಂಡು ಹೋದೆ. ತುಂಬಾ ಚೆನ್ನಾಗಾಯ್ತು ಈ ವರ್ಷ ನಮ್ಮೂರಲ್ಲಿ ಹಬ್ಬ. ಇದು ಬಂದು ನಮ್ಮ ಊರಲ್ಲಿ ಅಂಕಳಮ್ಮ ಅಂತ ಗ್ರಾಮ ದೇವತೆ ಇದೆ, ಆ ದೇವ್ರದ್ದು ಜಲ್ದಿ ಮಹೋತ್ಸವನ ಮಾಡಿದರು. ಲಾಸ್ಟ್ ಇಯರು ನಾನು ವೀಡಿಯೋಸ್ನ ಶೇರ್ ಮಾಡ್ಕೊಂಡಿದ್ದೆ, ಹೊಸ್ದಾಗಿ ದೇವಸ್ಥಾನದ್ದು ಜೀರ್ಣೋದ್ಧಾರ ಮಾಡಿದರು. ನೆಕ್ಸ್ಟ್ ವರ್ಷ ಆಯಿತು, ಇನ್ನೂ ವರ್ಷ ಆಗಿಲ್ಲ. ಈಗ ಒಂದ್ಸರಿ ಜಲ್ದಿ ಮಾಡಬೇಕು ಅಂತ ಹೇಳ್ಬಿಟ್ಟು ಜಲ್ದಿ ಮಾಡ್ತಾಯಿದ್ದಾರೆ. ಹಾಗೆ ಮನೆಗೆ ಬಂದು ಅತ್ತೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಂಡಿದ್ರು. ನೈಟು ಅಡುಗೆಗೆ ಅಂತ ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ಅವರು ಮಸೊಪ್ಪು ಸಾಂಬಾರಿಗೆ ಅಂತ ಎಲ್ಲನೂ ಹಚ್ಚಿ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ನಾನು ಎಲ್ರಿಗೂ ಕಾಫಿ ಮಾಡಿಕೊಟ್ಟು ಹಾಗೆ ಸಾಂಬಾರಿಗೆ ಇಡ್ತಾ ಇದ್ದೀನಿ. ಊರಿಗೆ ಬಂದರೆ ಮಾಮೂಲಿ ಕೆಲಸ ಎಲ್ಲ ಇರುತ್ತಲ್ವ, 1 by 1 ಎಲ್ಲನೂ ಮಾಡ್ಕೊತಾ ಇದ್ದೀವಿ. ಅಡುಗೆ ಕೆಲಸ ನಾವು ಮಾಡ್ಕೊತಾ ಇದ್ವಿ. ಹಾಗೆ ಅಮ್ಮ ಕೂಡ ಬಂದರು, ಅಮ್ಮನ್ನು ಪಿಕ್ ಮಾಡಿಕೊಂಡು ಎಲ್ಲರೂ ಕರ್ಕೊಂಡು ನಾವು ಈ ಕಡೆ ಊರಿಗೆ ಬಂದ್ವಿ. ಇಲ್ಲಿ ಹೂವು ತಗೊಬಂದಿತ್ತು ಅಮ್ಮ, ಹಾಗಾಗಿ ಎಲ್ಲರೂ ಹೂವು ಎಲ್ಲ ಕಟ್ತಾ ಇದ್ದಾರೆ. ಹಾಗೆ ನಮ್ಮ ಕಡೆ ರಿಲೇಟಿವ್ಸ್ಗೆಲ್ಲ ನಾನು ಯಾರಿಗೂ ಹೇಳಿರಲಿಲ್ಲ. ಅತ್ತೆ ಕಡೆ ಅಂದರೆ ಅತ್ತೆಯವರ ಅಕ್ಕ ತಂಗಿ ಅವರ ಅಮ್ಮ ಎಲ್ಲ ಬಂದಿದ್ದರು. ಬಟ್ ನಮ್ಮೂರಲ್ಲಿ ಯಾವಾಗಲೂ ದೇವರೆಲ್ಲ ಆಗ್ತಾನೆ ಇರ್ತವೆ, ಹಾಗಾಗಿ ಈ ಸರಿ ನಾನು ಯಾರಿಗೂ ಹೇಳೋದಕ್ಕೆ ಹೋಗಿರಲಿಲ್ಲ. ಅಮ್ಮಗೆ ಮಾತ್ರ ಹೇಳಿದ್ವಿ. ಅಮ್ಮ ಬಂದಿದ್ರು, ಅಮ್ಮ ಕೂಡ ಕೆಲಸ ಇದೆ ಅಂತ ಅವನು ಕೂಡ ಬಂದಿರಲಿಲ್ಲ. ನನ್ನ ನಾದಿನಿ ಅವರ ಮಕ್ಕಳು ಮತ್ತು ಆಂಟಿ ಇವು ಎಲ್ಲರೂ ಕೂಡ ಬಂದಿರು, ನಮ್ಮ ಅತ್ತೆಯವರ ತಂಗಿದಿರು. ಹಾಗೆ ನೋಡ್ತಾ ಇರ್ಬೋದು, ನಮ್ಮದು ಮನೆ ಬಂದು ಊರಲ್ಲಿ ಮೇಯ್ನ್ ಎಲ್ಲ ಇದೆ ನಮ್ಮದು ಮನೆ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಕತ್ತಲಲ್ಲಿ. ಈಗ ನೈಟು ಎಲ್ಲ ಸ್ವಲ್ಪ ಅಡುಗೆ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಬೇಗ ಮಲ್ಕೋಬೇಕು, ಯಾಕೆಂದರೆ ಬೆಳಗಿನ ಜಾವ ಬೆಳಗ್ಗೆನೇ ದೇವ್ರದ್ದು ಜಲ್ದಿ ಇರೋದು, ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೋಗಬೇಕು. ಹಾಗೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆನೇ ವಿಡಿಯೋನ ಮಾಡ್ತಾ ಇರೋದು. ಆ ದೇವಸ್ಥಾನದ ಹತ್ರ ಕಳಸನ ತೊಗೊಂಡು ಬರ್ತಾ ಇದ್ದಾರೆ. ಇಲ್ಲಿಂದ ಮತ್ತೆ ದೇವ್ರನ್ನ ಕರ್ಕೊಂಡು ನಮ್ಮ ಮನೆ ದೇವರಾದಂಥ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಕಲ್ಯಾಣಿಲಿ ಜಲ್ದಿ ಮಾಡೋದು, ಅಲ್ಲಿಗೆ ಹೋಗಬೇಕು. ಹಾಗಾಗಿ
ನಾವು ಕೂಡ ಬೆಳಗ್ಗೆನೇ ಇದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಕೂಡ ಎಲ್ಲ ಆಗಿತ್ತು. ನಾವು ಕೂಡ ರೆಡಿ ಆಗ್ತಾ ಇದ್ವಿ. ಈಗ ಏನು ದೇವ್ರನ್ನ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟು ನಾವು ಕೂಡ ದೇವಸ್ಥಾನದ ಹತ್ರ ಹೋಗ್ತೀವಿ. ಬೆಳಗಿನ ಜಾವ ಒಂದು 3:30 ಅಂತ ಅಂದ್ಕೊಳ್ತೀನಿ. 3:30ಗೆ ಮಾಡಿರೋಂಥ ವೀಡಿಯೋ ಇದು. 3:30 ಮೇಲೆ ಇದೀಗ ದೇವ್ರನ್ನ ಮತ್ತು ಮೆರವಣಿಗೆಯಲ್ಲಿ ದೇವಸ್ಥಾನದ ಹತ್ರ ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮೂರಲ್ಲಂತೂ ತುಂಬಾ ಈ ಥರ ದೇವರು ಹಬ್ಬಗಳೆಲ್ಲ ಮಾಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ದೇವರ ಮೆರವಣಿಗೆ ಹೋಯಿತು. ಈಗ ದೇವ್ರನ್ನ ಕರ್ಕೊಂಡು ಕಲ್ಯಾಣಿ ಹತ್ರ ಹೋಗ್ತಾರೆ. ನಾವು ಕೂಡ ಬೆಳಗ್ಗೆನೇ ಇದ್ದು ಮನೇಲಿ ಪೂಜೆ ಎಲ್ಲ ಮಾಡಿ ನೈಟೇ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಬೆಳಗ್ಗೆ ಎದ್ದು ನಾವು ಕೂಡ ಸಿಂಪಲ್ಲಾಗಿರುತ್ತೆ ರೆಡಿ ಆಗಿದ್ವಿ. ನನ್ನ ಮಗಳು ಕೂಡ ಇದ್ದಿದ್ಲು, ಅವಳನ್ನು ಕೂಡ ರೆಡಿ ಮಾಡಿಕೊಂಡು ಎಲ್ಲರೂ ಕೂಡ ಹೊರಟ್ವಿ. ನಾವು ಕೂಡ ಒಂದು 5:30 ಅಷ್ಟರಲ್ಲೆಲ್ಲ ದೇವಸ್ಥಾನದ ಹತ್ರ ಹೋಗೋಣ ಅಂತ ಎಲ್ಲರೂ ಕೂಡ ರೆಡಿಯಾಗಿ ಹೊರಟಿದ್ದೀವಿ. ಇವತ್ತು ಬೆಳಗ್ಗೆನೇ ದೇವಸ್ಥಾನದ ಹತ್ರ ಜಲ್ದಿ ಕಾರ್ಯಕ್ರಮ ಇರುತ್ತೆ. ಆಮೇಲೆ ದೇವರ ಮೆರವಣಿಗೆ ಕೂಡ ಎಲ್ಲ ಇರುತ್ತೆ. ಹಾಗೆ ದೇವಸ್ಥಾನದ ಹತ್ರನೇ ಪ್ರಸಾದ ಎಲ್ಲ ಇರುತ್ತೆ. ಹಾಗಾಗಿ ಈಗ ಹೋಗ್ಬಿಟ್ಟು ನಾವು ಬರೋದು ಒಂದು 9:30-10 ಗಂಟೆ ಆಗುತ್ತೆ. ಈಗ ಬೆಳಗಿನ ಜಾವ 5:30ಗೆಲ್ಲ ಹೊರಟಿದ್ದೀವಿ. ನಾವು ಕೂಡ ಈಗ ದೇವಸ್ಥಾನದ ಹತ್ರ ಹೋಗೋದಕ್ಕೆ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಎಲ್ಲ ತೊಗೊಂಡು ರೆಡಿ ಮಾಡಿಕೊಂಡು ನಮ್ಮ ಹಸ್ಬೆಂಡು ಮಾವ ಎಲ್ಲರೂ ಕೂಡ ಮೊದಲೇ ಹೋಗಿದ್ರು ದೇವ್ರ ಜೊತೆ. ಈಗ ನಾವು ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ವೀಡಿಯೋಸ್ ಎಲ್ಲ. ಮಿಸ್ ಮಾಡದೆ ಎಲ್ಲರೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವೀಡಿಯೋಸ್ನೆಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಅಮ್ಮ ಮಗಳು ಹಾಗೆ ನನ್ನ ನಾದಿನಿ ಮಕ್ಕಳು ಆಂಟಿ ಎಲ್ಲರೂ ಕೂಡ ರೆಡಿಯಾಗಿದ್ವಿ. ರೆಡಿಯಾಗಿಬಿಟ್ಟು ಕೆಲವೊಂದು ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ವಿ. ಈಗ ದೇವಸ್ಥಾನದ ಹತ್ರ ಹೋಗಬೇಕು. ಹಾಗೆ ನೆಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಈಗ ಬಂದು ಬೆಳಗಿನ ಜಾವ ಒಂದು 5:30 ಆಗಿತ್ತು. 5:30ಗೆ ನಾವು ಕೂಡ ಅಲ್ಲಿ ಜಲ್ದಿ ಆಗೋ ಟೈಮ್ಗೆ ಹೋಗಬೇಕಲ್ಲ ಪೂಜೆ ಎಲ್ಲ, ಆ ಟೈಮ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಜಲ್ದಿ ಎಲ್ಲ ಯಾವ ರೀತಿ ಮಾಡಿದ್ರು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಓಕೆ, ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.